ರಾಮುಲು ಪಾದಯಾತ್ರೆ ಮಾಡ್ತಿದ್ದ ವೇಳೆ ಮಾಶಾಸನ ಸಿಗದ ಅಜ್ಜಿ, ಕೂಲಿ ಸಿಗದೆ ಗುಳೆ ಹೊರಟ ರೈತರು ಎಲ್ಲರೂ ಇದ್ರು. ಅವರ ಕಷ್ಟ ಸುಖಗಳನ್ನ ಕೇಳ್ತಾನೆ ರಾಮುಲು ತಮ್ಮ ಪಕ್ಷಕ್ಕೆ ಅಧಿಕಾರ ಕೊಡುವಂತೆ ಮತದಾರರ ಎದುರು ಬೇಡಿಕೊಳ್ತಿದ್ರು. ಜನರೊಂದಿಗೆ ಒಂದಿಷ್ಟು ಮಾತುಕತೆ. ರೈತರ ಕಷ್ಟ ಸುಖಗಳಿಗೆ ಕಿವಿಗೊಟ್ಟ ಶ್ರೀರಾಮುಲು ಪಾದಯಾತ್ರೆ ಮತ್ತೆ ಆರಂಭವಾಗಿದ್ದು 10 ಗಂಟೆಗೆ. ಅಡವಿಹಳ್ಳಿಯಿಂದ ಕೊಡಮಾರನಹಳ್ಳಿಯತ್ತ ಕಾಲ್ನಡಿಗೆಯಲ್ಲಿ ಹೊರಟ ಶ್ರೀರಾಮುಲು ಕೃಷಿ ಕಾರ್ಮಿಕರನ್ನ, ರೈತ ಕೂಲಿಗಳನ್ನ ಭೇಟಿ ಮಾಡ್ತಾ ಹೊರಟರು. ಅಲ್ಲೊಂದು ಅಜ್ಜಿ ಇತ್ತು. ಆ ಅಜ್ಜಿಗೆ ವಯಸ್ಸಾಗಿದೆ. ಸರ್ಕಾರದ ನಿಯಮಗಳ ಪ್ರಕಾರ ಅಜ್ಜಿಗೆ ಈ ವೃದ್ಧಾಪ್ಯ ವೇತನ ಸಿಗಬೇಕು. ಆದರೆ ಅಜ್ಜಿಗೆ ವೃದ್ಧಾಪ್ಯ ವೇತನ ಸಿಕ್ಕಿಲ್ಲ. ಆ ಅಜ್ಜಿ ಶ್ರೀರಾಮುಲು ಎದುರು ತನ್ನ ಸಂಕಟ ಹೇಳ್ಕೊಳ್ತು. ಅಜ್ಜಿ, ಏನ್ ಸಮಸ್ಯೆ ಅಜ್ಜಿ ನಿಮಗೆ ಇದ್ರದ್ದು? ಏನು ಪೆನ್ಷನ್ ಏನು ಕೊಡ್ತಾ ಇಲ್ಲ ಸರ್ಕಾರದಿಂದ? ಏನ್ ಸಮಸ್ಯೆ ಆಗ್ತದೆ? ಇದು ಸಂಬಳ ಅಂತ ಮಾಡಿದ್ರಿ ಸರ್. ಸಂಬಳ ಅಂತ ಮಾಡಿದ್ರೆ 2 ತಿಂಗಳು ಬರ್ತದೆ. 2 ತಿಂಗಳು ಬಂತು. 2 ತಿಂಗಳಿಗಲ್ಲ ಇದು 3 ತಿಂಗಳಿಗೆ, 4 ತಿಂಗಳಿಗೆ, 5 ತಿಂಗಳಿಗೆ ಈಗ ಬರಂಗೇ ಇಲ್ಲ ಸರ್. ಹಂಗಾಗಿ ಮತ್ತೇನೋ ಅರ್ಜಿಯನ್ನು ಹಾಕ್ಬೇಕು, ಮತ್ತೇನೋ ಕೊಡ್ತೀವಿ ಅಂತ ಹೇಳಿದ್ರು ಅಜ್ಜಿ. ಏನ್ ಮಾಡಿದ್ರಂತ? ಕೊಡ್ತಾ ಇದ್ರಂತ? ಯಾರು ಕಂಡ್ರಿ ಸರ್? ನಾವು ಹಿಂದಕ್ಕೆ ಹೋದಾರಲ್ಲ ಮುಂದಕ್ಕೆ ಹೋದಾರಲ್ಲ ಇಂಥರ್ ಕಂಡ್ರಿ ಗುಬುಳಕ್ಕ ನಮ್ಗೆ ಬಂದು ಕೇಳಿ ನಮ್ಮ ಸಾಯ್ತು ಇಲ್ಲೇ ಐತಿ. ಹಂಗೈತಿ. ನಮ್ಗೆ ಯಾವ್ದಾದ್ರು ಮುಂದಕ್ಕೆ ಹೋದ್ರೆ 3 ಮಾತು ಬರೋದು ಹಂಗದ. ನಮ್ಮ ಮಕ್ಕಳು ಕೇಳೋ, ನಾನು ಕೇಳ, ಹಿಂಗದ. ಇದೇ ನನ್ನ ಮಕ್ಕಳ ಮನೆ. ನನ್ನ ಮಕ್ಕಳ ಮನೆ ಇದು. ನಾವು ಹರಿಜನ ಅವ್ರ ನನ್ನ ಹಿಡ್ಕೊಂಡು ನನ್ನ ಜೋಪಾನ ಮಾಡ್ತಾರೆ. ಮಕ್ಕಳು ದೇಶದ ಮೇಲೆ ದಾವಣಗೆರೆ ಆ ಊರು ಈ ಊರು ಕೆಲಸ ಮಾಡಕ್ ಹೋಗಿ ಹೊಟ್ಟೆ ಪಾಡ್ತು. ಹ್ಞೂನ್ರಿ. ಬನ್ನಿ, ಇವನ್ ಕುರಿತಂತೆ ಶ್ರೀರಾಮುಲು ಅವ್ರಿಗೆ ಏನಂತ ಹೇಳ್ತಾರೆ? ಇಂಥ ತಾಯಂದ್ರು ಹೊಲ ಗದ್ದೆಗಳಿಗೆ ನಾನು ಹೋಗಿದ್ದೀನಿ. ಒಂದು ಕಡೆ ಭೀಮಾ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಎ ಸ್ಕೀಮ್ ಬಿ ಸ್ಕೀಮ್ಗಳು ಏನು ಇವತ್ತು ನಡೀತಾ ಇದ್ದವು, ಎ ಸ್ಕೀಮೇ ಪೂರ್ಣ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ಇನ್ನು ಬಿ ಸ್ಕೀಮ್ಗಳು ಪ್ರಾರಂಭನೇ ಮಾಡಿಲ್ಲ. ಸರ್ಕಾರ ಕಳಕಳಿ ಇದ್ರಿಗಿನ, ಇಚ್ಛಾಶಕ್ತಿ ಇದ್ರಿಗಿನ ಇಂಥ ಎಲ್ಲ ಯೋಜನೆಗಳು ಪೂರ್ಣ ಆಗ್ತಿದ್ವು. ಇಂಥ ತಾಯಂದ್ರಿಗೆ ಎಲ್ಲರಿಗೂ ನೀರಾವರಿ ಸವಲತ್ತು ಸಿಗ್ತಾ ಇತ್ತು. ನೀರಾವರಿ ಯೋಜನೆಗಳಿರ್ಬೋದು, ಸಾರ್ವಜನಿಕರ ಸಮಸ್ಯೆಗಳಿರ್ಬೋದು, ರೈತರ ಸಮಸ್ಯೆಗಳನ್ನು ಸ್ಪಂದಿಸ್ತಾ ಇಲ್ಲ, ಅಧಿಕಾರಕ್ಕೆ ಕಿತ್ತಾಡ್ತಾ ಇದ್ದಾರೆ. ನಾವು ಒಂದು ಪರಿಹಾರ ಕಂಡುಕೊಳ್ಳೋ ಈ ನಿಟ್ಟಿನಲ್ಲಿ ನಾವೊಂದು ಹೋರಾಟಕ್ಕೆ ಧುಮುಕಿದ್ದೇನೆ. ಅದು ಪಾದಯಾತ್ರೆ ಮೂಲಕ, ಅದು ಸಾರ್ವಜನಿಕರ ಒಂದು ಜಾಗೃತಗೊಳಿಸುವ ಮೂಲಕ ಈ ಒಂದು ಪಾದಯಾತ್ರೆನ ಯಶಸ್ವಿ ಮಾಡ್ತೀವಿ ಅಂತ ಹೇಳಿದು ಶ್ರೀರಾಮುಲು ಒಂದು ಅಭಿಪ್ರಾಯವಾಗಿದೆ. ಅಲ್ಲಿಂದ ಮತ್ತೆ ಶ್ರೀರಾಮುಲು ಹಳ್ಳಿಯಲ್ಲಿ ಕೆಲಸವಿಲ್ಲದೆ ಗುಳೆ ಹೊರಟಿರುವ ರೈತರನ್ನ ಭೇಟಿಯಾದ್ರು. ನನಗನ್ನಿಸುತ್ತೆ ಸರ್ಕಾರಕ್ಕೆ ಬಹಳಷ್ಟು ಎಚ್ಚರಿಕೆ ಆಗಿದೆ ಅಂತ ಅನಿಸುತ್ತೆ. ಆದರೆ ಎಚ್ಚರಿಕೆಯನ್ನ ಗಣನೆಗೆ ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಇಲ್ಲ ಇವತ್ತು. ಶ್ರೀರಾಮುಲು ಅಣ್ಣವರ ಪಾದಯಾತ್ರೆಗೆ ಬಸವ ಕಲ್ಯಾಣದಿಂದ ಬೆಂಗಳೂರಿವರೆಗೂ ನಾನು ಅಣ್ಣವರ ಅಭಿಮಾನಿಯಾಗಿ ಪಾದಯಾತ್ರೆಯನ್ನು ಮುಗಿಯಲ್ಲಿವರೆಗೂ ನನ್ನ ಪಾದಯಾತ್ರೆಯನ್ನು ಅಣ್ಣವರ ಸಲುವಾಗಿ ತ್ಯಾಗವನ್ನು ಮಾಡಲು ನಾವು ಸಿದ್ಧರಾಗಿದ್ದೇನೆ. ಅವರು ಪರವಾಗಿ ಜನ ಇದ್ದೇ ಇದ್ದಾರೆ. ಇಷ್ಟೆಲ್ಲ ಹಿಂದೆ ಇರೋದ್ರಿಂದ ಅವರೆಲ್ಲ ಅವ್ರ ಜನಗಳು ಇವ್ರ ಪರವಾಗಿ ಇದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಆ ಪ್ರದೇಶಕ್ಕೆ ಬೇಕಿರುವ ಯೋಜನೆಗಳು ಏನು? ನೀರಾವರಿ ಯೋಜನೆ, ಸಾಲ ನೀತಿ ಎಲ್ಲವನ್ನೂ ರಾಮುಲು ರೈತರ ಜೊತೆ ಚರ್ಚಿಸಿದ್ರು. ಅವರ ಸಮಸ್ಯೆಗಳಿಗೆ ಕಿವಿಗೊಟ್ರು. ಎಲ್ಲಿ ಹೋದ್ರೆ ಕೂಡ ಇವತ್ತು ಶ್ರೀರಾಮುಲು ಹೋಗ್ತಾ ಇದ್ದಾರೆ ಅಂದ್ರೆ ಯಾರು ಕೂಡ ಇವತ್ತು ಮನೆಯಲ್ಲಿದ್ದಂತ ಅಣ್ಣ ತಮ್ಮಂದ್ರ ಅಕ್ಕ ತಂಗಿ ಎಲ್ಲರೂ ಕೂಡ ಹೊರಗಡೆ ಬಂದು, ನಾನು ಇಷ್ಟೊಂದು ದೊಡ್ಡ ನಿರೀಕ್ಷೆಯನ್ನು ಕೂಡ ನಾನು ಹೊಂದಿದಿಲ್ಲ, ಆದ್ರೆ ನನ್ನ ನಿರೀಕ್ಷೆಯನ್ನು ಮೀರಿ ಇವತ್ತು ಜನಬೆಂಬಲ ಸಿಗ್ತಾ ಇದೆ ಅಂದ್ರೆ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ದೇನೋ ಗೊತ್ತಿಲ್ಲ, ಅಲ್ಲಿ ನನ್ನ ನಿರೀಕ್ಷೆಯನ್ನು ಮೀರಿ ಜನಬೆಂಬಲ ಸಿಗ್ತಾ ಇದೆ. ಭಗವಂತ ನಾನು ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟು ಬೆಳೆದಿದ್ರು ಕೂಡ ಭಗವಂತ ಎಲ್ಲ ಜನಾಂಗದವ್ರನ್ನ ಕಾಪಾಡ್ಕೊಂಡಂತ ಭಗವಂತ ಹೃದಯ ಶ್ರೀಮಂತಿಕೆಯನ್ನು ನನ್ನ ಕೊಟ್ಟಿದ್ದಾನ. ಎಲ್ಲರನ್ನ ಕಾಪಾಡ್ಕೋಗಂತ ಶಕ್ತಿ ಕೊಟ್ಟಿದ್ದಾನ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜನಾಂಗದವ್ರನ್ನ
ಒಂದು ಮಾಡ್ಕೊಂಡಂತ ಶಕ್ತಿ ಯಾರಿಗಾನ ಇದೆ ಅಂದ್ರೆಗಿನ ಅದು ಏಕೈಕ ಶ್ರೀರಾಮನಿಗೆ ಮಾತ್ರ ಒಂದು ಮಾಡ್ಕೊಂಡಂತ ಶಕ್ತಿ ಆ ಭಗವಂತ ನನಗೆ ಕೊಟ್ಟಿದನ. ಒಟ್ಟು 4 ಕಿಲೋಮೀಟರ್ ಸಾಗಿದ ಪಾದಯಾತ್ರೆ ವೇಳೆ ತಮ್ಮ ಪಕ್ಷ ಬಿಎಸ್ಆರ್ ಅನ್ನ ಅಧಿಕಾರಕ್ಕೆ ತನ್ನಿ ಅಂತ ಮತದಾರರಿಗೆ ಮನವಿ ಮಾಡಿಕೊಂಡ್ರು. ರಾಮುಲು ಪಾದಯಾತ್ರೆಯನ್ನ ಮಧ್ಯಾಹ್ನದವರೆಗೆ ಮಾತ್ರ ನೋಡಿದ್ದೇವೆ. ಸಂಜೆಯ ಪಾದಯಾತ್ರೆಯ ವಿವರವನ್ನ ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.